ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಶರತ್ ಕುಲಕರ್ಣಿ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ ಮತ್ತು HSR ಬಡಾವಣೆ, ಬೆಂಗಳೂರು. ಆಯುಷ್ TV ವೀಕ್ಷಕರಿಗೆಲ್ಲ ನಮಸ್ಕಾರ ಮತ್ತು ಆಯುರ್ವೇದ ದಿನಚರಿ ಸೆಗ್ಮೆಂಟ್ಗೆ ಸ್ವಾಗತ. ದಿನಚರ್ಯದ ಬಗ್ಗೆ ಮಾತಾಡ್ತಿರುವಾಗ ಜಲದ ಬಗ್ಗೆ ಅಥವಾ ನೀರಿನ ಬಗ್ಗೆ ಹಲವಾರು ಚರ್ಚೆಗಳಾಗ್ತಾ ಇರುತ್ತೆ. ನಾವು ಕೂಡ ಮಾಡಿದ್ದೇವೆ. ಅದು ಸ್ನಾನಕ್ಕಾಗಿರ್ಬೋದು, ಸೇವನೆಗಾಗಿರ್ಬೋದು. ಸೊ ನೀರನ್ನು ಕುಡಿಯುವಾಗ ಏನೆಲ್ಲ ರಿಸ್ಟ್ರಿಕ್ಷನ್ಸ್ಗಳಿರುತ್ತೆ, ಅಥವಾ ಬಿಸಿ ನೀರು ಕುಡಿಬೇಕಾ, ತಣ್ಣಗಿರುವಂಥ ನೀರನ್ನು ಕುಡಿಬೇಕಾ ಅನ್ನೋದನ್ನು ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೇವೆ. ಇವಾಗ ನೀರು ತುಂಬ ಜಾಸ್ತಿ ಸೇವನೆ ಮಾಡಿದರೆ ಏನು ತೊಂದರೆಗಳಾಗುತ್ತೆ, ಏನು ಸರ್ ಹಿಂಗೂ ಇದೆಯಾ? ನಾನು ಅಂದ್ಕೊಂಡಿದ್ದೆ ನೀರು ತುಂಬ ಜಾಸ್ತಿ ಸೇವನೆ ಮಾಡಿದರೆ ತುಂಬ ಒಳ್ಳೆಯದು, ಉತ್ತಮ ಅಂದ್ಕೊಂಡ್ಬಿಟ್ಟಿದೆ. ನೀವು ಹೇಳ್ತಿರೋದು ನೋಡಿದರೆ ತುಂಬ ಜಾಸ್ತಿ ನೀರು ಕುಡಿದ್ರೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ಅಂತ ಏನಾದರೂ ಅಂದ್ಕೊಳ್ತಾ ಇದ್ದರೆ ಖಂಡಿತವಾಗ್ಲೂ ಹೌದು. ನೀರನ್ನು ತುಂಬ ಜಾಸ್ತಿ ಸೇವನೆ ಮಾಡಿದರೆ ಏನು ಸರ್ ತುಂಬ ಜಾಸ್ತಿ ನೀರು ಸೇವನೆ ಅಂತ ಹೇಳಿದರೆ, ಬಾಯಾರಿಕೆ ಆಗದೇ ಸುಮ್ಮನೆ ನೀರು ಕುಡಿತಾ ಇದ್ದರೆ, ತುಂಬ ಜಾಸ್ತಿ ನೀರನ್ನು ಕುಡಿತಾ ಇದ್ದರೆ, ಒಂದು ಟೈಮಿಗೆ ಬಾಯಾರಿಕೆ ಆಗಿರೋದು ಅರ್ಧ ಗ್ಲಾಸ್ನಷ್ಟು ನೀರು, ಕುಡಿತಾ ಇರೋದು 3, 4, 5 ಗ್ಲಾಸ್ನಷ್ಟು ನೀರು ಅಂತ ಹೇಳಿದರೆ ಏನು ಸಮಸ್ಯೆಗಳಾಗ್ಬೋದು, ಇದರಿಂದ ಏನೆಲ್ಲ ತೊಂದರೆಗಳಾಗ್ಬೋದು, ರೋಗಗಳು ಬರಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ನಮ್ಮ ಕಂಟೆಂಪ್ರರಿ ಸೈನ್ಸಲ್ಲಿ ವಾಟರ್ ಇಂಟಾಕ್ಸಿಕೇಷನ್ ಅಂತ ಒಂದು ಕನ್ಸೆಪ್ಟ್ ಇದೆ. ನೀರು ತುಂಬ ಜಾಸ್ತಿ ಕುಡಿದ್ರೆ ತೊಂದರೆಗಳಾಗುತ್ತೆ, ಹೇಗಾಗುತ್ತೆ ಅಂತ. ಬಟ್ ಇವತ್ತು ನಾನು ಹೇಳ್ತಿರುವಂಥ ಕನ್ಸೆಪ್ಟು ಆಯುರ್ವೇದದಲ್ಲಿ ಯೋಗರತ್ನಾಕರ ಅನ್ನುವ ಒಂದು ಪುಸ್ತಕದಲ್ಲಿ ಹೇಳಿರುವಂಥ ಹೆಚ್ಚಿನ ನೀರಿನ ಅಂಶ ನಾವು ಸೇವನೆ ಮಾಡಿದರೆ ಅಥವಾ ನೀರು ಕುಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ಮೊದಲನೇದಾಗಿ ಅಲ್ಲಿ ಆಮದೋಷ ಉತ್ಪತ್ತಿ ಆಗುತ್ತೆ. ಈ ಆಮದೋಷ ಉತ್ಪತ್ತಿ ಆದರೆ ಏನಾಗುತ್ತೆ ಸರ್ ಅಂತ ಹೇಳಿದರೆ, ಆಮದೋಷ ಉತ್ಪತ್ತಿ ಅಂತ ಹೇಳಿದರೆ ತುಂಬ ನಮ್ಮ ಜಠರದಲ್ಲಿ ಶೇಖರಣೆ ಆಗುತ್ತೆ ಅಂತ. ಅದಾದರೆ ಏನಾಗುತ್ತೆ, ನಮ್ಮ ಜಠರಕ್ಕೆ ತುಂಬ ಪ್ರೆಷರ್ ಆಗಿಬಿಟ್ಟು ಅಲ್ಲಿ ಅಗ್ನಿ ಮಾಂದ್ಯತೆ ಆಗುತ್ತೆ, ಮಂದಾಗ್ನಿ ಆಗುತ್ತೆ. ನೋಡಿ, ಆಮದೋಷ ಆಯಿತು, ಅದಾದಮೇಲೆ ಮಂದಾಗ್ನಿ ಆಯಿತು ಅಂತ. ಮಂದಾಗ್ನಿ ಅಂದರೆ ಏನು, ನಮ್ಮ ಜೀರ್ಣ ಮಾಡಿಕೊಳ್ಳುವಂಥ ಒಂದು ಕೆಪಾಸಿಟಿ ಏನಿದೆ ಅದು ಕಡಿಮೆ ಆಗಿಬಿಡುತ್ತೆ ಅಂತ. ಸೊ ಆಮದೋಷ ಆಯಿತು, ಮಂದಾಗ್ನಿ ಆಯಿತು, ಆವಾಗ ನಾವು ಏನೇನು ಆಹಾರ ತೊಗೊಳ್ತೇವೆ, ನೀರು ತೊಗೊಳ್ತೇವೆ, ಎಲ್ಲ ಕೂಡ ಅಜೀರ್ಣ ಆಗುತ್ತೆ ಅಂತ. ಎಷ್ಟು ಕ್ಲಿಯರ್ ಆಗಿದೆ ನೋಡಿ ಕನ್ಸೆಪ್ಟ್. ಆಮದೋಷ ಆಗಿ ಮಂದಾಗ್ನಿ ಆಗಿ ಇವಾಗ ಅಜೀರ್ಣ ಆಯಿತು. ಅಜೀರ್ಣ ಆದಮೇಲೆ ಏನಾಗುತ್ತೆ ಅಂತ ಹೇಳಿದರೆ, ಆಯುರ್ವೇದದ ಪ್ರಕಾರ ಜ್ವರ ಉತ್ಪತ್ತಿ ಆಗುತ್ತೆ ಅಂತ. ಜ್ವರ ಹುಟ್ಟೋದು ಆಯುರ್ವೇದದ ಪ್ರಕಾರ ಹೊಟ್ಟೆಯಿಂದ ಅಥವಾ ನಮ್ಮ ಗಟ್ಟಿಂದ. ಇತ್ತೀಚೆಗೆ ತುಂಬ ರಿಸರ್ಚ್ಗಳು ಹೇಳ್ತಾ ಇದೆ, ಎಲ್ಲ ಡಿಸೀಸಸ್ಗಳು ಕೂಡ ಗಟ್ಟಿಂದ ಉತ್ಪತ್ತಿ ಆಗ್ತಾ ಇದೆ ಅಂತ. ನೋಡಿ, ಆಯುರ್ವೇದದಲ್ಲಿ ಯಾವಾಗಲೂ ಹೇಳ್ಬಿಟ್ಟಿದ್ದಾರೆ ಅದನ್ನು. ಆಟೋ ಇಮ್ಯೂನ್ ಡಿಸೀಸಸ್ಗಳು ಗಟ್ಟಿಂದ ಬರ್ತಾ ಇದೆ, ಜಾಯಿಂಟ್ ಡಿಸೀಸ್ಗಳು ಗಟ್ಟಿಂದ ಬರ್ತಾ ಇದೆ, ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಗಟ್ಟಿಂದ ಬರ್ತಾ ಇದೆ. ಈ ರೀತಿ ಹಲವಾರು ಡಿಸೀಸ್ಗಳು ಗಟ್ಟಿಂದ ಬರ್ತಾ ಇದೆ. ಅದೇ ರೀತಿ ಜ್ವರ ಉತ್ಪತ್ತಿ ಆಗುವಂಥದ್ದು ಈ ಒಂದು ಅಜೀರ್ಣದಿಂದ ಅಂತ. ಅಜೀರ್ಣದಿಂದ ಜ್ವರ ಬಂತು ಅಂದರೆ ಎಲ್ಲ ಧಾತುಗಳ ನಾಶ ಆಗ್ಲಿಕ್ಕೆ ಶುರುವಾಗುತ್ತೆ. ಸಪ್ತ ಧಾತುಗಳೇನಿರುತ್ತೆ ನಮ್ಮ ದೇಹದಲ್ಲಿ ಅದು ಕ್ರಮೇಣವಾಗಿ ನಾಶ ಆಗ್ಲಿಕ್ಕೆ ಶುರುವಾಗಿ ಉತ್ತರೋತ್ತರ ಎಲ್ಲ ನಾಶ ಆಗ್ಲಿಕ್ಕೆ ಶುರುವಾಗುತ್ತೆ ಅಂತ. ನೋಡಿ, ಎಷ್ಟೊಂದು ಕನ್ಸೆಪ್ಟ್ ಇದೆ. ಸೊ ಅದಕ್ಕಾಗಿಯೇ ಜಲಾಧಿಕ್ಯ ಅಂತ ಹೇಳ್ತಾರೆ. ಅಂದರೆ ತುಂಬ ನೀರನ್ನು ಕುಡಿಲಿಕ್ಕೆ ಹೋಗಬಾರ್ದು. ಎಷ್ಟು ನೀರನ್ನು ಕುಡಿಬೇಕು, ನಿಮ್ಮ ಬಾಯಾರಿಕೆ ಆದಾಗ ಆ ಬಾಯಾರಿಕೆ ಸರಿ ಮಾಡೋದಕ್ಕೆ ಎಷ್ಟು ನೀರು ಕುಡಿಬೇಕು ಅಷ್ಟೇ ನೀರು ಕುಡಿತಾ ಇರಬೇಕು. ಸೊ ತುಂಬ ಜನರು ಹೇಳ್ತಿರ್ತಾರೆ, ಸರ್ ಜ್ವರ ಬಂತು, ನಾನು ಹೋಗ್ಬಿಟ್ಟು ಮಾತ್ರೆ ತೊಗೊಂಡ್ಬಿಡ್ತೇನೆ, ಜ್ವರ ಹೋಯ್ತು ಸರ್ ಪರವಾಗಿಲ್ಲ, ಮತ್ತೆ ತಿರ್ಗಾ ನೀರು ಕುಡಿತೇನೆ ಅಂತ ಹೇಳೋರಿಗೆ ಈ ಮಂದಾಗ್ನಿ ಅಂತ ಹೇಳೋದೇನಿದೆ, ಇದು ರೋಗಗಳ ಸಮೂಹಕ್ಕೆ ಕಾರಣ. ಮಂದಾಗ್ನಿ ಅಂದರೆ ನಮ್ಮ ಜಠರದಲ್ಲಿ ಇರುವಂಥ ಅಗ್ನಿ ಏನಿದೆ ಅದರ ಶಕ್ತಿ ಕಡಿಮೆ ಆಯಿತು, ನಮಗೆ ಜೀರ್ಣ ಸರಿಯಾಗಿ ಆಗ್ತಿಲ್ಲ, ಅಜೀರ್ಣ ಆಗ್ತಾ ಇದೆ ಅಂತ ಹೇಳಿದರೆ ಇದರಿಂದ ರೋಗಗಳ ಸಮೂಹ ಉತ್ಪತ್ತಿ ಆಗುತ್ತೆ. ಜ್ವರಕ್ಕೆ ನಾವು ಏನೋ ಮಾತ್ರೆ ತೊಗೊಂಡ್ಬಿಟ್ಟು ನಿಲ್ಲಿಸ್ಬೋದು, ಆಯಿತು ಜ್ವರ ಹೋಯಿತು, ಸರಿ ಆಯಿತು, ತಿರ್ಗಾ ನಾವು ಅದೇ ಪದ್ಧತಿನ ಫಾಲೋ ಮಾಡ್ತಾಯಿದ್ದು, ಅದನ್ನೇ ನಾವು ಫಾಲೋ ಮಾಡ್ತಾ ಇದ್ದೇವೆ. ವಿನಾಕಾರಣ ತುಂಬ ಜಾಸ್ತಿ ನೀರಿನ ಸೇವನೆ ಮಾಡ್ತಾ ಇದ್ದೇವೆ. ಆ ಕಡೆ ಬೆವರು ಕೂಡ ಬರ್ತಾ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೀವಿ, ಆದರೂ ಕೂಡ ನೀರಿನ ಸೇವನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಆವಾಗ ಈ ಶೋಥ ಅಂತ ಹೇಳ್ತೇವೆ, ಅಂದರೆ ಸ್ವೆಲ್ಲಿಂಗ್ಸ್ಗಳು ಉತ್ಪತ್ತಿ ಆಗುತ್ತೆ. ಸೊ ಅದು ಒಳ್ಳೆಯದಲ್ಲ. ಅದೇ ರೀತಿ ಕೆಲವೊಂದು ಈ ಡಯಾಬಿಟೀಸ್ ಏನಿದೆ ಅದು ಕಂಟ್ರೋಲ್ ಆಗೋಲ್ಲ, ಆವಾಗ ಅನ್ಕಂಟ್ರೋಲ್ಡಿಗೆ ಹೋಗ್ಬಿಡುತ್ತೆ. ನೋಡಿ, ಇಷ್ಟೊಂದು ಕನ್ಸೆಪ್ಟ್ಸ್ಗಳಿದೆ. ನಮ್ಮ ಆಯುರ್ವೇದದಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ, ಯಾರಿಗೆ ಈ ಅತಿಸಾರ ಅಂದರೆ ತುಂಬ ಬೇದಿ ಆಗ್ತಾ ಇದೆ ಅಥವಾ ಮಧುಮೇಹ ರೋಗ ಇದೆ, ಅಲ್ಲಿ ನೀರಿನ ಸೇವನೆ ಸ್ವಲ್ಪ ಕಡಿಮೆ ತೊಗೋಬೇಕು ಅಂತ. ನೀರಿನ ಸೇವನೆ ಅವರೇನೋ ಜಾಸ್ತಿ ಮಾಡಿಬಿಟ್ರು ಅಂತ ಹೇಳಿದರೆ ರೋಗ ತುಂಬ ಜಾಸ್ತಿ ಆಗುತ್ತೆ ಅಂತ. ಸೊ ಅದಕ್ಕೇ ಜ್ವರ ಬಂದರೂ ಕೂಡ ಮೆಡಿಸಿನ್ ತೊಗೊಂಡು ನಾನು ಸರಿ ಮಾಡ್ತೇನೆ ಅಂತ ಹೇಳೋರಿಗೆ ಆ ಹ್ಯಾಬಿಟ್ ಏನಿದೆ, ತುಂಬ ನೀರಿನ ಸೇವನೆ ಮಾಡುವಂತಹ ಹ್ಯಾಬಿಟ್ ಏನಿದೆ ಅದನ್ನು ಖಂಡಿತವಾಗ್ಲೂ ಅವಾಯ್ಡ್ ಮಾಡಬೇಕು. ಇಲ್ಲ ಸರ್ ನಾನು ಎಷ್ಟು ನೀರು ಕುಡಿದ್ರೂ ಕೂಡ ಬಾಯಾರಿಕೆ ಸರಿಯೇ ಆಗ್ತಾಯಿಲ್ಲ, ತಣಿಸ್ತಾ ಇಲ್ಲ ಅಂತ ಹೇಳೋರಿಗೆ
ಕೆಲವೊಂದು ಟೆಸ್ಟ್ಗಳಿರುತ್ತೆ, ಅದನ್ನು ಮಾಡಿಬಿಟ್ಟು ನಾವು ಯಾಕೆ ಹೀಗಾಗ್ತಿದೆ ಅಂತ ಹೇಳ್ತೇವೆ. ಅದು ಬರೀ ಸಕ್ಕರೆ ಕಾಯಿಲೆ ಇರಲಿಕ್ಕಿಲ್ಲ, ಹಲವಾರು ಬೇರೆ ತೊಂದರೆಗಳು ಕೂಡ ಇರಬಹುದು. ಸೊ ಅಂಥ ತೊಂದರೆಗಳೇನಿದೆ ಅದನ್ನು ನಾವು ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ಡಯಾಗ್ನೋಸ್ ಮಾಡುವುದು ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ದಿನಚರಿ ಸೆಗ್ಮೆಂಟ್ ಬಂದಾಗ ಹಲವಾರು ಕನ್ಸೆಪ್ಟ್ಸ್ಗಳು ಯಾರು ಮಾಡಬೇಕು ಯಾರು ಮಾಡಬಾರದು. ಇವಾಗ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟೆ ನಿಮಗೆ, ನೀರಿನ ಬಗ್ಗೆ, ಯಾರು ನೀರು ಜಾಸ್ತಿ ಕುಡಿಬಾರ್ದು. ಅದೇ ರೀತಿ ಯಾರು ಶೀತಲ ಜಲವನ್ನು ಸೇವನೆ ಮಾಡಬಾರದು, ಯಾರು ಉಷ್ಣ ಜಲವನ್ನು ಸೇವನೆ ಮಾಡಬಾರದು, ಯಾರು ತಾಂಬೂಲ ಸೇವನೆ ಮಾಡಬಾರದು, ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬಾರದು, ಯಾರು ವ್ಯಾಯಾಮ ಮಾಡಬಾರದು ಮತ್ತು ಯಾರು ಅಭ್ಯಂಗ ಮಾಡಬಾರದು ಅನ್ನುವ ಎಲ್ಲ ಕನ್ಸೆಪ್ಟ್ಸ್ಗಳು ಕೂಡ ಇದೆ. ಅದರ ಬಗ್ಗೆ ನಾವು ಸುದೀರ್ಘವಾದ ಒಂದು ಚರ್ಚೆ ಏನಿದೆ ಅದನ್ನು ಆಯುರ್ವೇದ ದಿನಚರಿ ಸೆಗ್ಮೆಂಟ್ಗಳಲ್ಲಿ ಮುಂಬರುವ ವೀಡಿಯೋಸ್ಗಳಲ್ಲಿ ಮಾಡೋಣ ಅಂತ ಹೇಳ್ತಾ, ಇಂದಿನ ಈ ಸಂಚಿಕೆ ಜಲ ಆಧಿಕ್ಯ ಅಥವಾ ನೀರಿನ ಸೇವನೆ ಜಾಸ್ತಿ ಮಾಡಿದರೆ ಏನಾಗುತ್ತೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಆವಾಗ ತುಂಬ ಜನರಿಗೆ ಪ್ರಶ್ನೆ ಬರುತ್ತೆ, ಸರ್ ಹಾಗಾದರೆ ಎಷ್ಟು ಕುಡಿಬೇಕು ಅಂತ. ನಾನು ಹೇಳಿದೆ ಆವಾಗಲೇ, ಬಾಯಾರಿಕೆ ತಣಿಸುವಷ್ಟು ನೀರನ್ನು ಮಾತ್ರ ಕುಡಿಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ನೀವೇನು ಅಭ್ಯಾಸ ಮಾಡ್ಕೊಂಡಿರ್ತೀರಾ, ಅದು ಉಗುರು ಬೆಚ್ಚಗೆ ನೀರಿರ್ಬೋದು ಅಥವಾ ಬಿಸಿ ನೀರಿರ್ಬೋದು ಅಥವಾ ನಾರ್ಮಲ್ ರೂಮ್ ಟೆಂಪ್ರೇಚರ್ ನೀರಿರ್ಬೋದು, ಅದನ್ನ ಎಷ್ಟು ನೀವು ಅಭ್ಯಾಸ ಮಾಡ್ಕೊಂಡಿರ್ತೀರ ಅಷ್ಟು ಮಾತ್ರ ಕುಡಿತಾ ಇರಬೇಕು. ಅದಕ್ಕಿಂತ ತುಂಬ ಜಾಸ್ತಿ ಸೇವನೆ ಮಾಡಿದರೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ವೀಡಿಯೋಸ್ಗಳನ್ನ ತೊಗೊಂಡು ಬಂದುಬಿಟ್ಟು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಸ್ವಸ್ಥರಾಗಿರಿ ಮತ್ತು ನಗ್ತಾ ಇರಿ. ನಮಸ್ಕಾರ.